ನನ್ನ ಕರ್ತವ್ಯನ ಮಾಡ್ತಿದ್ದೀನಿ ಗಂಡನಾಗೆ. ನೀವೆಲ್ಲರೂ ಸೇರಿ ಹೆಂಗೆ ನೀವೆಲ್ಲರೂ ಪ್ರೀತಿಸ್ತಿರೋ ಅದೇ ರೀತಿ ಒಂದು ಸತಿ ಅವಕಾಶ ಕೊಟ್ಟು ನೋಡಿ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಕರೆಕ್ಟ್ ಅಭ್ಯರ್ಥಿನ ನಾವು ಚೂಸ್ ಮಾಡಿದ್ದೀವಿ ಅಂತ ನಿಮ್ಮ ಮನಸ್ಸಿಗೆ ಬರದೇ ಹೋದರೆ ನನ್ನ ಹೆಸರು ಶಿವಣ್ಣ ಅಂತ ಚೇಂಜ್ ಮಾಡ್ಕೊತೀನಿ, ಆಯಿತಾ? ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ, ನಾವು ಯಾವಾಗ ಮಾತು ಕೊಡ್ತೀವೋ ತಪ್ಪಲ್ಲ, ಯಾವಾಗಲೂ ಅದನ್ನು ಫಾಲೋ ಮಾಡ್ತೀವಿ. ಯಾಕಂದರೆ ನಾವು ಜನರಿಗೋಸ್ಕರ ಬಾಳಬೇಕು, ಜನರಿಗೋಸ್ಕರ ಬಾಳ್ಬೇಕು ನಾವು. ಯಾಕಂದರೆ ಇವತ್ತು ನಾವೇನಾದ್ರು ಇಷ್ಟು ಮಟ್ಟಿಗೆ ನಾವು ಒಂದು ಸ್ಟಾರ್ಡಮ್ನ ಅನುಭವಿಸ್ತಿದ್ದೀವಿ ಅಂದರೆ ಅದರಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಒಂದು ಕಾಣಿಕೆ ನಮ್ಗೆ ಕೊಟ್ಟರು, ಒಂದು ಪ್ರೇಮದ ಕಾಣಿಕೆ ಕೊಟ್ಟಿರೋದು ನೀವು. ಆ ಕಾಣಿಕೆನ ನಾವು ಉಳಿಸ್ಕೊಂಡು ಹೋಗ್ಬೇಕು. ಅದನ್ನು ಪ್ರತಿರೂಪವಾಗಿ ನಾವು ಏನು ಮಾಡೋಕ್ಕಾಗುತ್ತೆ? ಈ ಒಂದು ಸೇವೆ ಅಂತ ಬಂದಾಗ ಅದಕ್ಕೊಂದು ಅವಕಾಶ ಬರುತ್ತೆ. ಆ ಅವಕಾಶ ಯಾಕಂದರೆ ಆಲ್ರೆಡಿ ಮಾಡ್ತಾಯಿದ್ದಾರೆ ಅವರು. ಶಕ್ತಿಧಾಮ ಅಲ್ಲಿ ಅಮ್ಮ ಬಿಟ್ಟೋಗಿದ್ದ ಕೆಲಸನ ಅವರು ಪ್ರೊಸೀಡ್ ಮಾಡ್ಕೊಂಡು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅದು ಮಾಡ್ತಾ ಹೋಗ್ತಾ ಇರ್ತಾರೆ. ಯಾತಿಗೆ ಮಾಡ್ತೀವಿ ಅಂದರೆ ಮಕ್ಕಳು ವಿದ್ಯಾಭ್ಯಾಸ ನಡೀತಾ ಇದೆ, 200 ಜನ ಮಕ್ಕಳು. ಅದೊಂದು ಅಷ್ಟು ಇಂಟ್ರೆಸ್ಟ್ ಇರಬೇಕಾದ್ರೆ ಒಂದು ಪವರ್ ಅಂತ ಬಂದಾಗ ಏನು ಮಾಡ್ಬೋದು? ಪವರ್ ಅಂತ ಬರ್ಬೋದು, ಏನು ಮಾಡ್ಬೋದು? ಅದೇ ಪವರ್ ಅಂತ ಬಂದರೆ ಇನ್ನೂ ಪವರ್ಫುಲ್ಲಾಗಿ ಮಾಡ್ಬೋದು. ಆ ಪವರ್ ಬರೋಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ನೀವೆಲ್ಲರೂ ಸಹಕಾರ ಕೊಡ್ತೀರ ಅಂತ ನಂಬಿದ್ದೀನಿ. ಇನ್ನೊಂದು ಸಲ ಬೆಳಗಿನ ಜಾವ ಬಂದು ನಿಮ್ಮನ್ನೆಲ್ಲ ನೋಡ್ತೀನಿ ಬೆಳಗ್ಗೆ ಟೈಮ್ಲಿ. ಯಾಕಂದರೆ ಇವಾಗ ಸರಿಯಾಗಿ ಕಾಣಿಸ್ತಿಲ್ಲ. ಆದ್ರೂ ಈ ಜನ ಸೇರಿ ನಿಮ್ಮ ಈ ಪ್ರೀತಿ ವಿಶ್ವಾಸ ತೋರಿಸಿದ್ದಕ್ಕೆ ನಮ್ಮ ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ